ಅಂತ ಒಂದು ಊಟ ಮಾಡ್ಕೊ ಹೋದವ. ಗಂಟೆ ನೋಡಿದ್ರೆ 3 ಆಗ್ಯದೆ. ಅದ್ರಲ್ಲೂ ಬೆಳಗುನೇ ಎತ್ಕೊಂಡು ಅಮ್ಮನ ಹಾಸ್ಟೆಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಒದ್ನೇ ಮನ್ಸಿಗೆ ಹಚ್ಕೊಂಡು ಎತ್ಲಾಗ ಹೋದ್ನ ಎಂತ ಕತೆ ಅಂತ. ಅಲ್ಲ ನಾನಾದ್ರೂ ಎಂತದಾದ್ರೂ ಮಾಡಂಗದ್ಯಾ? ಈ ಹುಡುಗ ಮಾಡಕ್ಕೂ ಅವ್ರ ಅಪ್ಪಾಜಿ ಮಾಡಕ್ಕೂ ಸಮಾಗ ಹೋಗಿದೆ. ನಂಗೆಂತ ಮನ್ಸಿರೋದು ಅವ್ನು ಕಳ್ಸಕ್ಕೆ ಒಂದು ಸ್ವಲ್ಪನೂ ಮನ್ಸಿಲ್ಲ ಅಂತ. ಅವ್ನು ಹೇಳುವಾಗ ಕರುಳೆಲ್ಲ ಕಿತ್ತು ಬಂದಂಗಾತು. ಆದ್ರೆ ಎಂತ ಮಾಡೋದು? ಈ ಮಕ್ಕಳು ಒಂದು ಮಾತು ಕೇಳಿದಿದ್ರೆ ಹಿಂಗಾದೀತಾ? ಎಂತ ಮಾಡಿ ಸಾಯೋದೇನ? ಈ ಮಕ್ಕಳ ಕಾಲದಾಗ ಅನ್ಭವಿಸುವ ನಾವು ಎಂತ ಮಾಡೋದು? ತಮಣಿ, ನೀ ಎಂತ ಹೆದರ್ಕೊಳ್ಳಕ್ ಹೋಗಬೇಡ. ಇವತ್ತು ಐಸ್ ಕೊಟ್ಟು ನಿಮ್ಮ ಅಮ್ಮಗ ನೈಸ್ ಮಾಡೋದೇ. ಸುಮ್ಮನಿರು. ನೀವೊಂದು ಸ್ವಲ್ಪ ಮೇಂಟೈನ್ ಮಾಡ್ಬೇಕಾತಾ? ನಾ ಕೇಳೋದಕ್ಕೆಲ್ಲ ನಾ ಹೇಳ್ಕೊಟ್ಟಿನಲ್ಲ, ಹಂಗೆ ಉತ್ತರ ಕೊಡ್ಬೇಕು ನೀನು. ಹ್ಞೂ ಸರಿ, ಆತ್ ಕಣಗುಂಡ, ನೀ ಹೇಳ್ಕೊಟ್ಟಂಗೆ ಹೇಳ್ತೀನಿ. ಮತ್ತೆ ಎಂಥದ್ದು ಎಕ್ಸ್ಟ್ರಾ ಮಾತಾಡಕ್ಕೆ ಹೋಗೋದಿಲ್ಲ ಆತಾ? ಹ್ಞೂ ಅಷ್ಟೇ, ಸುಮ್ಮನಿರು. ನಿಮ್ಮ ಮಮ್ಮಿ ಅಂತ ಮಾಡ್ತಾ ಇದ್ದಾರೆ. ಬಾ ಒಳಗಡೆ ಹೋಗೋಣ. ಅಲ್ಲ, ಈ ಹುಡುಗ ಈಗ ಬರ್ತಾ ಇದ್ದಾನೆ. ತಮಣಿ, ಎತ್ತ ಹೋಗ್ಯಾ ನೀನು? ಎಂಥದಿಲ್ಲ ಆಂಟಿ, ನಮ್ಮ ಮನೆ ಹತ್ರ ಬಂದಿದ್ದ ಆಡಕ್ಕಂತ. ಓಕೆ, ಒಂದು ಸ್ವಲ್ಪ ಹೊತ್ತು ಆಡ್ಕೊಂಡು ಹಾಗೆ ನಿಮ್ಮ ಮನೆ ಹತ್ರ ಬಂದ್ಕೊಂಡು ಆಡೋಣ ಅಂತ ಹೇಳ್ಕೊಂಡು ನಾ ಕರ್ಕೊ ಬಂದೆ ಇಲ್ಲೇ. ಓದಿ ಎಂಥದ್ದು ಗುಂಡ ಕೈಯಾಗೆ? ಸುಶೀಲ ಆಂಟಿ, ನಿಮ್ಮ ಸಲಕ್ಕೆ ತಗೋ ಬಂದಿದ್ದ. ನಿಮ್ಗೂ ಭಾರಿ ಇಷ್ಟ ಅಲ್ಲ ಐಸ್ ಕ್ರೀಮು, ಅದ್ರಾಗೂ ಭಾರಿ ಸೆಕೆ ಬೀಳ್ತದೆ. ನೀವು ಇದು ಕೆಲಸ ಮಾಡ್ಕೊಂಡು ಸುಸ್ತಾಗಿರ್ತೀರಂತ ಹೇಳ್ಕೊಂಡ ನಿಮ್ಗೊಂದು ಐಸ್ ಕ್ರೀಮ್ ತಗೋ ಬಂದಿದ್ದ. ತಗೊಳ್ಳಿ ಆಂಟಿ, ತಿನ್ನಿ. ನಂಗೆ ಅಂತ ಬೇಡ ಕಣ, ನಂಗೆ ನೆಗಡಿ ಆಗೋದು ಬೇಡ. ಥೂ ಆಂಟಿ, ಈ ಸೆಕೆಗಾಲದಾಗೆ ಅಂತ ನೆಗಡಿ ಆಗೋದು. ಒಂದೆಲ್ಲ ತಿಂದ್ರೆ ಎಂಥದ್ದು ಆಗೋದಿಲ್ಲ. ತಿನ್ನಿ ತಗೊಳ್ಳಿ. ಅಲ್ಲ, ಯಾವಾಗ ತಗೋ ಬರ್ದಿ ಇರ್ದಾರೋ ಇವತ್ತು ತಗೋ ಬಂದಿರಿಬ್ರು. ಎಂತ ಬಿಸಿ ಅಂತ ಎಂತದಂತ ಹೇಳಿದ್ರೆ ಕನಕತ್ ನೋಡ್ಕೊಂಡ. ಥೂ, ಈ ಆಂಟಿಗೆ ನಮ್ಮ ಮೇಲೆ ಭರವಸೆನೇ ಇಲ್ಲದೆ ಹೋಗ್ಯದೆ. ಎಂಥದಿಲ್ಲ ಆಂಟಿ, ನಾವು ತಗೊಂಡಿದ್ವಾ ಹಾಗೆ ತಮ್ಮನಿ ನಮ್ಮ ಮನೇಲಿ ನಮ್ಮ ಅಮ್ಮ ಒಬ್ಬರೇ ಇರೋದು ಅಂತ ಹೇಳ್ಕೊಂಡು ಹೇಳ್ದ. ಅದಕ್ಕೆ ನಿಮ್ಗೊಂದಿರ್ಲಿ ಅಂತ ತಗೋ ಬಂದಿದ್ದ. ಆಯ್ತು, ಸರಿ. ಅಯ್ಯಯ್ಯೋ, ನಮ್ಮ ಆಂಟಿ ಹೂ ಮುಡ್ದದ್ ನೋಡು. ಆಂಟಿ, ಆ ಹೂ ಮಾತ್ರ ಭಾರಿ ಘನ ಕಾಣದ್ ನಿಮ್ಗೆ. ಭಾರಿ ಚಂದ ಕಾಣ್ತದಲ್ಲ ಏನ ತಮ್ಮಣಿ? ನೋಡು, ಹಳೆ ಪಿಕ್ಚರಾಗ ಬರೋ ಆರತಿ ಮೇಡಮ್ ಕಣ್ಣಂಗ ಆಗೋದಿಲ್ಲ ಏನ ತಮ್ಮಣಿ? ಹಳೆ ಗುಂಡ ಅವಶ್ಯಕ್ಕೂ ಮೀರು ಹೊಗಳ್ತಾ ಇದ್ದಾನೆ. ಸಿಕ್ಕಾಕು ಬೀಳ್ದಿದ್ರೆ ಸಾಕು ಅಂತ. ಏನ ತಮ್ಮಣಿ ನಿಂಗೆ ಹೇಳ್ತಾ ಇರೋದು? ನಮ್ಮ ಸುಶೀಲ ಆಂಟಿ ನೋಡು, ಆರತಿ ಮೇಡಮ್ ಕಣ್ಣಂಗ ಆತಿಲ್ವಾ? ಎಷ್ಟು ಚಂದ ಕಾಣ್ತಾ ಇದೆ ನೋಡಂತ. ಹೂವು ನಮ್ಮ ಆಂಟಿ ತಲೆ ಮೇಲೆ ಹೋದ್ಮೇಲೆ ಚಂದಾಗಿರೋದು. ಇವೊಬ್ಬಪ್ಪ ಮಂಗನ ಎಂತದ್ದು ಹೇಳ್ತಾ ಇದೀನಿ, ಇವ ಆ ಕಡೆ ತಿರ್ಕೊಂಡು ಎಂತದ್ದು ಯೋಚನೆ ಮಾಡ್ತಾ ಇದ್ದಾನೆ. ಹೌದು ಕಣ, ಭಾರಿ ಘನ ಕಾಣೋದು. ಹೌದು, ಮತ್ತೆ ನಾ ಹೇಳಿದ್ಮೇಲೆ ಮುಗೀತು. ಭಾರಿ ಚಂದ ಕಾಣ್ತಾ ಇದೆ ಆಂಟಿ. ನಿಮ್ಮ ಸೀರೆಗೆ ಆ ಹೂವು ಭಾರಿ ಮ್ಯಾಚ್ ಆಗೋದು. ಭಾರಿ ಚಂದ ಕಾಣ್ತಾ ಇದೆ ಮಾತ್ರ. ಅಲ್ಲ, ನೀವು ಎಂತ ಮಾಡ್ತಾ ಇರೋದು? ಮಲ್ಗೆ ಹೂ ಕಟ್ತಾ ಇದ್ದೀರಲ್ಲ, ಸಾಕಾಗಿ ಹೋಗ್ಯದೇನ ಆಂಟಿ ಅಲ್ಲ ನಿಮ್ಗೆ? ಎಂತ ನಾನು ತಮ್ಮನಿ ಹೆಲ್ಪ್ ಮಾಡೋದ? ಗುಂಡ, ನಂಗೆ ಎಂತಕ್ಕೂ ನಿನ್ನ ಮೇಲೆ ಭಾರಿ ಡೌಟ್ ಬರ್ತದೆ ಮಾತ್ರ. ಒಂದೊಂದ್ಸತಿ ನಾನೇ ಕೆಲಸ ಹೇಳಿದ್ರು ನೀ ಮಾಡೋದಿಲ್ಲ ಅಂತದ್ರಾಗ ಐಸ್ ಕ್ರೀಮ್ ತಂದು ಕೊಟ್ಕೊಂಡು ಉದ್ರಿಗೂ ಮತ್ತೆ ಕೆಲಸದಲ್ಲಿ ಸಹಾಯ ಮಾಡೋದು ಬೇರೆ ಹೇಳ್ತಾ ಇದೀಯಾ. ನಂಗೆ ಯಾಕೋ ನಿನ್ನ ಮೇಲೆ ಭಾರಿ ಸಂಶಯ ಬರ್ತದೆ ಗುಂಡ. ಎಂತ ವಿಷಯ, ಎಂತ ವಹಿವಾಟು ನಡೀತಾ ಇರೋದಂತ ಮುಂಚೆ ಹೇಳಿದ್ರೆ ನನಗಾತು, ಇಲ್ಲಂತಿದ್ರೆ ಮಗಳು ಹುಡಿ ಮಾಡ್ತೀನಿ ಅಷ್ಟೇ. ಥೋ ಆಂಟಿ, ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ರಲ್ಲ, ನಾನು ತಮ್ಮನಿನೂ ಫ್ರೀ ಇರೋದು. ನಮಗೂ ಬೇಜಾರು ಬಂದು ಹೋಗ್ಯದೆ ಆಟ ಆಡಿ ಒತ್ತೆ ಅಂತದಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಕೊಂಡು ನೋಡಿದೆ. ಎಂತ ನಿಂಗೆ ಹೂ ಕಟ್ಟಕ್ಕೆ ಬರೋದಾ? ಹೂ ಕಟ್ಟಕ್ಕೆಲ್ಲ ಬರೋದಿಲ್ಲ ಆಂಟಿ. ಅದು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ನಾ ಒಂದೊಂದೇ ಕೊಡ್ತಾ ಹೋಗ್ತೀನಿ, ಒಂದೊಂದೇ ದಾರಕ್ಕೆ ಪೋಣಿಸ್ತಾ ಹೋಗಿ ಆತ. ಎಂಥದ್ದು ಬೇಡ ಕಣಗುಂಡ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ. ನಿಮ್ಮ ಪಾಡಿಗೆ ನಿಮ್ಗೆ ಎಂತ ಕೆಲಸ ಅಂತ ಮಾಡ್ಕೊಳ್ಳಿ ಹೋಗಿ. ನಮ್ದು ಎಂತ ಕೆಲಸ ಇಲ್ಲ ಆಂಟಿ, ಎಲ್ಲ ಮುಗ್ದಿರೋದು. ನಾವಿಲ್ಲಿ ಕುತ್ಕೊಂಡಿರ್ತೀವಿ, ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋತಾ ಇರಿ ಆತಾ. ತಮ್ಮನಿ ಕುಂತ್ಕಣ ಇಲ್ಲೇ. ಸರಿ, ಆತ್ ಕಣಗುಂಡ. ಅಲ್ಲ, ಇವ್ರು ಏನೋ ಭಾರಿ ನಡೆಸ್ತಾ ಇರಂಗೆ ಕಾಣ್ತದಲ್ಲ, ಎಂತ ಅಂತನೂ ತಲೆಗೆ ಗೊತ್ತೇ ಇಲ್ಲ. ಆಂಟಿ, ನೀವು ಐಸ್ ಕ್ರೀಮ್ ತಿಂದ್ಕೊಂಡು ಕೆಲಸ ಮಾಡಿ. ಮೆಲ್ಟ್ ಆಗಿ ಹೋಗೋದದು ಅಲ್ಲಿಂದ ತಗೊಬಂದಿ ಸೆಟ್ರ್ ಅಂಗಡಿಯಿಂದ. ಒಳ್ಳೆ ಅರ್ಧ ಮೆಲ್ಟ್ ಆಗಿತ್ತದು, ಈಗಂತೂ ನೋಡೋದು ಬ್ಯಾಡೇನ. ಬೇಕೇನ ಮಗನೇ ತಮ್ಮಣಿ? ಬ್ಯಾಡಾನ ಬ್ಯಾಡ ಮನಿ ತಿನ್ನ. ಸರಿ ಆತು. ತಮ್ಮಣಿ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ನಿಂದೆಲ್ಲ ಆಗ್ಯದಾ? ನಂದು ಎಂಥದ್ದು ಆಗಿಲ್ಲ ಕಣ, ನಿಂದು ಪೂರ ಮುಗ್ದದಂತೆ ಕಾಣ್ತದಲ್ಲ. ಹೋಮ್ವರ್ಕ್ ಎಂತ ಮಾಡಕ್ ಹೋಗಲ್ಲ ಕಣ ಗುಂಡ, ನೋಡ್ಬೇಕು ಎಂತ ಮಾಡೋದಂತ. ಅಲ್ಲ ಹಂಗಂತಂದು ಹೋಮ್ವರ್ಕ್ ಮಾಡಕ್ಕೆ ನೋಡ್ಬೇಕಂತ ಹೇಳ್ತಾ ಇದ್ದಾನೆ. ಎಂತ ಬಟ್ಟೆ ತಿನ್ನಾದ್ರೂ ಕೇಳ್ಬೇಕಂತ ಅದೆಯಾ ಎಂತ ಕತೆ ಅಂತ? ಹಂಗಲ್ಲ ಕಣಗುಂಡ, ನಮ್ಮಲ್ಲಿ ನಮ್ಮ ಅಪ್ಪಾಜಿ ನಂಗೆ ಹಾಸ್ಟೆಲಿಗೆ ಸೇರಿಸ್ಬೇಕಂತ ಹೇಳ್ತಾ ಇದ್ದಾರೆ. ಬೇರೆ ಸ್ಕೂಲಿಗೆ ಹೋದ್ರೆ ಹೋಮ್ವರ್ಕ್ ಮಾಡೋ ಸುಮ್ಮನೆ ಅಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಕೊಂಡು ಸುಮ್ಮನಿದ್ದೆ. ಎಂತ ಹಾಸ್ಟೆಲ್ ಮಂಗ ಹೋಗ ನೀನು? ಹಂಗೆಲ್ಲ ಹಾಸ್ಟೆಲಿಗೆ ಹಾಕ್ತಾರ? ಇರೋನೊಬ್ಬ ಹಾಸ್ಟೆಲಿಗೆ ಹಾಕೋದಂತೆ. ನಮ್ಮ ಅಪ್ಪಾಜಿನೂ ಹೇಳ್ತಾ ಇರ್ತಾರೆ, ಹೋದ ವರ್ಷದಿಂದ ಹೇಳ್ತಾನೆ ಇದ್ದಾರೆ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ಹೇಳ್ಕೊಂಡು. ಅವ್ರು ಹಾಕೋದಿಲ್ಲ, ನಾ ಹೋಗೋದಿಲ್ಲ, ಸುಮ್ಮನಿರು, ತಮಾಷೆ ಮಾಡ್ತಾವ.
ತಮಾಷೆ ಮಾಡೋದು. ಅಲ್ಲ ಸುಶೀಲಂಟಿ ಮತ್ತೆ ತಮ್ಮನಿಗೆ ಪಟ್ಟಿ ಪುಸ್ತಕ ಎಲ್ಲವ ಕೊಡ್ಸಾತ ನೀವು? ಭಾರಿ ಬರ್ಕೊಟ್ಟಿರಿ, ಒಂದು ಲೀಸ್ಟೇ ಕೊಟ್ಟಾರಂತ ಟೀಚರು. ನಾನು ತಗೋಬೇಕು, ಇನ್ನೂ ತಗೊಳ್ಳ. ತಮ್ಮನಿಗೆ ಕೊಡ್ಸಾತ? ನೋಡ್ಬೇಕು, ಇನ್ನೂ ಕೊಡ್ಸಿಲ್ಲ. ಅವ್ರ ಅಪ್ಪಾಜಿ ಯಾವ ಕರ್ಕೊ ಹೋಗ್ತಾರಂತ ನೋಡ್ಬೇಕು. ಅಲ್ಲ ಈ ತಮ್ಮನಿ ಮಾತಾಡೋದು ನೋಡಿದ್ರೆ ನಂಗೆ ನಗು ಬರ್ತದೆ ಈಗಲೂ. ಅಲ್ಲ ಆಂಟಿ, ಹಾಸ್ಟೆಲಿಗೆ ಹಾಕ್ತೀನಂತ ಹೇಳ್ಯಾರಂತೆ. ಎಂತ ಮಂಗ್ ಮಾತಾಡ್ತಾನೆ ತಮ್ಮನಿ ಅಂತ ನೀವು ಬೈಯಕ್ಕೂ ಈ ತಮ್ಮನಿ ಮಾಡಕ್ಕೂ ಸಮಾಗ ಹೋಗ್ಯದಲ್ಲ. ಇನ್ನು ಸಣ್ಣ ಹುಡುಗ ಮಾಡ್ದಂಗೆ ಮಾಡ್ತಾನೆ ಇವ. ಅಷ್ಟು ಗೊತ್ತಾಗುದಿಲ್ಲ ಹಂಗಾದ್ರೆ. ಉದುರ್ಸದಿಂದ ನಮ್ಮ ಅಪ್ಪಾಜಿನೂ ಹೇಳ್ತಾ ಇದ್ದಾರೆ ಹಾಸ್ಟೆಲಿಗೆ ಸೇರಿಸ್ತೀನಂತ. ಇನ್ನೂ ತನಕ ಸೇರ್ಸಕ್ಕೆ ಹೋಗಿಲ್ಲ. ಹೌದಾ? ಉದ್ನೆಲ್ಲ ನಾವು ಮನ್ಸಿಗೆ ತಗೊಂಡು ಕುತ್ಕೊಂಡ್ರೆ ಹಿಂಗಾಗದ? ಆಗ್ಲಿಂದ ಒಂದ್ ಜಾತಿ ಹೇಳ್ತಾ ಇದ್ದ ನಾವು ಹಾಸ್ಟೆಲಿಗೆ ಹೋಗೋದೇನ ಅಂತ ಹೇಳ್ಕೊಂಡು. ಸುಮ್ಮನೆ ಎಂತ ಮನೇಲಿರೋ ಅಪ್ಪ ಕಳ್ಸ್ಕೊಂಡು ಎಂತ ಮಾಡ್ತಾರೆ ಅಷ್ಟು ಗೊತ್ತಾಗುದಿಲ್ಲ ಹಂಗಾದ್ರೆ ಅವಂಗೆ. ಉದ್ರಿಗೂ ಸುಶೀಲಂಟಿ ನೀವು ಬಿಡ್ಬೇಕಲ್ಲ ಅವ್ನು ಕಳ್ಸಕ್ಕೆ. ನೀವೆಂತದ್ದು ತಮಾಷೆ ಹೇಳಿರೋ ವಿಷಯ ನೀವು ಭಾರಿ ಸೀರಿಯಸ್ ಆಗಿ ತಗೊಂಡೇನಂತ ಕಾಣ್ತದೆ ಅಲ್ಲ ಆಂಟಿಯೇ? ಎಂತ ತಮಾಷೆ ಮಾಡಿದ್ದಲ್ಲ ಅವ್ರ ಅಪ್ಪಾಜಿ ಸೇರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಪ್ಪಾಜಿನ ಸೇರ್ತೀನಿ ಅಂತ ಹೇಳ್ತಾ ಇದ್ದಾರಂತಲ್ಲ ಈ ವರ್ಷ. ಥೋ, ಹೋದ ವರ್ಷದಿಂದನೂ ತಮಾಷೆ ಮಾಡ್ತಾನೆ ಇದ್ದಾರೆ ನಮ್ಮ ಅಪ್ಪಾಜಿ. ಇನ್ನೂ ತನಕ ಸೇರಿಸಿಲ್ಲ. ಸುಮ್ಮನಿರಿ ನೀವು, ಹಂಗೆಲ್ಲ ಸೇರ್ಸೋದಿಲ್ಲ. ನಮ್ಮಲ್ಲಿ ನಾ ಇಲ್ಲದೆ ಎಂತದಾಗುದಿಲ್ಲ ಅಂತ ಅದು ಇದು ಕೆಲಸಕ್ಕೆ ನಾ ಬೇಕಾತ ಇರೋದು. ಹೌದಾ? ನಮ್ಮ ಅಮ್ಮಂತೂ 1000 ಸಲ ಚಿತ್ರಂಗಡಿ ಕಳಿಸ್ತಾ ಇರ್ತದೆ. ತಮ್ಮನಿ ಮಟ್ಟಿ ತಗೋಬಾ, ತಮ್ಮನಿ ಬೇಳೆ ತಗೋಬಾ, ತಮ್ಮನಿ ಟೊಮೆಟೊ ತಗೋಬಾ ಅಂತ ಹೇಳ್ತಾ ಇರ್ತಾಳೆ. ಈಗ ನಾನು ಹತ್ರ ಹೋದೆ ಅಂತಂದ್ರೆ ನಮ್ಮ ಅಮ್ಮಗೆ ಹೆಲ್ಪ್ ಮಾಡೋರು ಯಾರು ಅಂತ ಸಹಾಯ ಮಾಡಕ್ ಮನೇಲಿ ಯಾರಾದ್ರೂ ಒಬ್ರು ಬೇಡ ಆಂಟಿ? ಹೇಳಿ ನೋಡೋಣ ನೀವೇ. ಒದಕ್ಕೆ ಅವ್ರು ಓದಿ ಬರೀಲಿ ಅಂತ ತಮಾಷೆ ಮಾಡ್ತವೆ. ನೀವು ತಮಾಷೆ ಮಾಡಿದ್ದನ್ನ ಸೀರಿಯಸ್ ಆಗಿ ತಗೊಂಡು ತಲೆಗೆ ಹಚ್ಕೊಂಡು ಅವನು ಬೆಳಗನಿಂದನು. ನಾ ಎಷ್ಟು ಸತಿ ಹೇಳ್ದೆ ಗೊತ್ತಾ ತಮಾಷೆ ಮಾಡ್ತೇವೆ ಅಂತ ಹೇಳಿ, ಆದ್ರೂ ಕೇಳುದ್ಲ. ಅಲ್ಲ ನಿಮ್ಮಲ್ಲೂ ತಮ್ಮನಿ ಇರೋಮೊಬ್ಬ ಹೌದಾ? ನಿಮ್ಮನೆ ಪುಟ್ಟಿ ಅಂತ ಹೋಗ್ತದೆ ಅಂಗಡಿಗೆಲ್ಲ. ನೀವು 1000 ಸತಿ ಅಂಗಡಿಗೆ ಹೋದು ಇದು ತರಿಸ್ತಾ ಇರ್ತೀರಿ. ಅಂಕಲ್ ನೋಡಿದ್ರೆ ಇದು ಕೆಲಸಕ್ಕೆ ಅಂತಾರು ಹೋಗ್ತಾ ಇರ್ತಾರೆ. ಅವ್ರೆಂತ ಮನೇಲಿ ಇರ್ತಾರ? ತಮ್ಮನಿ ಬೇಕಾಗದೆ ಹೌದಾ? ಮತ್ತೆ ಅದ್ರಾಗೂ ಇವ ನಿಮ್ ಬಿಟ್ಟು ಇರೋದಿಲ್ಲ. ಒಂದು ಕೆಲಸ ಮಾಡ್ಕೊಂಡು ಗೊತ್ತಿಲ್ಲ ಮಾತ್ರ. ಮತ್ತೆ ನೀವು ಮಾಡಿದ ಅಡುಗೆನೇ ಆಗ್ಬೇಕು. ಮತ್ತೆ ಬೇರೆಯವ್ರ ಮನೇಲಿ ಊಟ ಮಾಡ್ಕೊಂಡು ಬಂದ್ರು ನಾವು ಸಮ ಆಗುದಿಲ್ಲ ಅಂತಂದ್ರೆ ಹಾಸ್ಟೆಲ್ ಎಲ್ಲ ಹೋಗ್ಕೊಂಡು ಅವ ಊಟ ಗೀಟ ಎಲ್ಲ ಸಮ ಮಾಡ್ಕೊಂಡು ಹೋಗೋದದಿ ಅಲ್ಲಿ ನೋಡೋದೇ ಬೇಡ ಅಂತ. ನೀವೇ ಅಂತಂದ್ರೆ ಬೇಳೆ ಸಾರು ಮಾಡಿದ್ರು ಮತ್ತೆ ಅದಕ್ಕೊಂದು ಆಮ್ಲೆಟರು ಮಾಡ್ಕೊ ತಿನ್ನವ ಅವ. ಹೌದಾ? ಅಲ್ಲಿ ಹೋಗ್ಕೊಂಡು ಇದು ಆರೋಗ್ಯ ಹಾಳಾದ್ರೆ ಮತ್ತೆ ಅದನ್ನ ಅನುಭವಿಸೋರು ನೀವೇ. ಹೌದಾಂಟಿ? ಹಾಸ್ಟೆಲಿಗೆಲ್ಲ ಸೇರ್ಸೋದಿಲ್ಲ, ಸುಮ್ಮನೆ ಹೇಳಿದ್ದು. ಎಂಥದ್ದು ಸೇರ್ಸಿದ್ಲ. ತಮ್ಮಣಿ ನೀ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡತಾ? ಏನು ಕೇಳ್ತಾ ಇದ್ಯೇನಪ್ಪ ಹೆಂಗ? ತಮಾಷೆ ಮಾಡ್ತಾ ಇದಾರೆ. ಒದ್ನೆಲ್ಲ ನಿಮ್ಮ ಮನ್ಸಿಗೆ ಹಾಕೋಣಕ್ ಹೋಗ್ಬೇಡತಾ? ನಿನ್ ಬಿಟ್ರಲ್ಲಿ ಯಾರದಾರೆ? ಹೇಳು ನೋಡೋಣ. ಒಂದು ಹಬ್ಬ ಆದ್ರೂ ಬೇಕು, ಒಂದು ಅಂಗಡಿ ಹೋಗಕ್ ನೀ ಬೇಕು. ಎಂತದಾದ್ರೂ ಆರಾಮಿಲ್ಲ ಅಂತಂದ್ರೆ ಯಾರಿಗಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊ ಹೋಗಕ್ಕಾದ್ರೂ ಬೇಡ. ಹಂಗಾದ್ರೆ ನಮ್ಮ ತಗೋಕ ಹಾಸ್ಟೆಲಿಗೆ ಹಾಕೊಂಡು ಎಂತ ಮಾಡ್ತೇವೆ? ಸುಮ್ಮನಿರು ನೀನು, ಒಳಗೆ ಹೋಗಬೇಡ. ಟೀಚರ್ ಎಲ್ಲ ಹೋಮ್ವರ್ಕ್ ಕೊಟ್ಟಿಯಾರ, ಅದನ್ನೆಲ್ಲ ಮಾಡ್ಕೊ ನೀನು. ಗೊತ್ತಾಯ್ತಾ? ಮುಂದಿನ ವರ್ಷ ನಾವು ಓದಿ ಶಾಲೆಗೆ ಹೋಗೋದಿಲ್ಲ. ನಾನು ಓದಿ ಶಾಲೆಗೆ ಹೋಗೋದೇ ನಮ್ಮ ಅಪ್ಪಾಜಿ ಹೇಳ್ತಿರ್ತಾರೆ. ಹಂಗೆಲ್ಲ ಹಾಸ್ಟೆಲಿಗೆ ಹೋಗೋ ಯಾರು? ಎಂತದಾಗುದಿಲ್ಲ. ನೀ ಎಲ್ಲ ಹೋಮ್ವರ್ಕ್ ಮಾಡಿಟ್ಕ. ಅದ್ರಾಗೂ ಟೀಚರ್ ಪಟ್ಟಿ ಪುಸ್ತಕದ ಲಿಸ್ಟ್ ಎಲ್ಲ ಕೊಟ್ಟಿರಲ್ಲ, ನಿಮ್ಮ ಅಮ್ಮನ ಹತ್ರ ಕೊಡು, ತಂದು ಕೊಡ್ತಾರೆ. ಚಂದ ಮಾಡ್ಕೊ ಹೋಮ್ವರ್ಕ್ ಮಾಡು. ಅದ್ರಾಗೂ ನಾವು ಹೇಳ್ಕೊಂತ ಇದ್ವಲ್ಲ, ಬರೋ ಸತಿ ಹಂಗಾದ್ರೂ ಮಾಡ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ. ಅದ್ರ ಕಡೆಗೆ ಹೆಚ್ಚು ನಾವು ಮನ್ಸು ಕೊಡೋಣ ಆತ. ಅದು ಬಿಟ್ಕೊಂಡು ಇದು ಮನ್ಸಿಗೆ ಹಾಕೋಬೇಡ ನೀನ. ಸರಿ ಆತ್ ಕಣಗುಂಡ.